ನಮಸ್ಕಾರ. ನಿಮ್ಗೆ ದುಡ್ಡಿನ ಮಾತು ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ನಿಲುವ್ಯ. ಇವತ್ತಿನ ಎಪಿಸೋಡ್ ಅಲ್ಲಿ ನಾವು ತುಂಬಾ ಇಂಪಾರ್ಟೆಂಟ್ ಆದಂತ ವಿಷಯದ ಬಗ್ಗೆ ಮಾತಾಡ್ತಾ ಇದ್ದೀವಿ. ಈಗ ಆನ್ಲೈನ್ ಶಾಪಿಂಗ್ ಮಾಡೋದ್ರಲ್ಲಿ ನಮ್ಮನ್ನೇ ನಾವು ಕಂಟ್ರೋಲ್ ಮಾಡ್ಬೇಕಾಗತ್ತೆ. ಒಂದ್ಸಲ ನಮ್ಗೆ ತುಂಬಾ ಇದ್ರ ಬಗ್ಗೆ ಅರಿದಿರ್ಬೇಕಾಗತ್ತೆ. ನಡೀದೇನೆ ಏನೋ ಒಂದ್ ಮಾಡೋಣ, ಫಸ್ಟ್ ಆನ್ಲೈನ್ ಶಾಪಿಂಗ್ ಮಾಡೋಣ, ಇದ್ರಲ್ಲಿ ಆಮೇಲೆ ಯಾವ ರೀತಿ ಮುಂದುವರಿಯಕ್ ತಡೆಯುತ್ತೆ, ಇದನ್ನ ನಾವು ಹೇಗೆ ಕಂಟ್ರೋಲ್ ತಗೋಬೇಕು, ಇದು ಎಷ್ಟು ದೊಡ್ಡ ಆಸ್ಪೆಕ್ಟ್, ಇದ್ರ ಬಗ್ಗೆ ನಾವ್ ಎಷ್ಟು ಗಮನ ಹರಿಸ್ಬೇಕಾಗತ್ತೆ, ಅದ್ರ ಬಗ್ಗೆ ಕೆಲವೊಂದು ಟಿಪ್ಸ್ ನ ತಿಳ್ಕೊಳ್ಳೋಣ. ದೇಶದ ಪ್ರಮುಖ ಅರ್ಥಶಾಸ್ತ್ರಜ್ಞರು, ತಮಿಳುನಾಡಿನ ಪ್ರಮುಖ ರಾಜಕೀಯ ವ್ಯಕ್ತಿಗಳಾದಂತ ಆನಂದ್ ಶ್ರೀನಿವಾಸನ್ ಸರ್ ಅವರು ನಮ್ ಜೊತೆ ಇದ್ದಾರೆ. ಆಭರದ ಸುಸ್ವಾಗತ. ಈ ಆನ್ಲೈನ್ ವಿಚಾರದಲ್ಲಿ ನಾವು ನಮ್ಮ ಕಂಟ್ರೋಲ್ ನ ಹೇಗೆ ನಿಭಾಯಿಸೋದು. ಒಂದ್ಸಲ ಹೆಂಗಂತಂದ್ರೆ ಸೀರೆ ಚೆನ್ನಾಗ್ ಕಾಣಿಸ್ತೋ, ಒಂದ್ ಬಟ್ಟೆ ಚೆನ್ನಾಗ್ ಕಾಣಿಸ್ತೋ ಅಂತಂದ್ರೆ ಮನ್ಸ್ ಹೇಳ್ತಾ ಇರುತ್ತೆ ನಿಮ್ ಜೇಬಲ್ ದುಡ್ಡಿದೆಯೋ ಇಲ್ವೋ ಅದನ್ನ ಹೆಂಗಾದ್ರೂ ತಗೊಂಡ್ ಬಿಡೋಣ ಅಂತ. ನೀವು ಆರ್ಡರ್ನ ಕೂಡ ಪ್ಲೇಸ್ ಮಾಡ್ಬಿಡ್ತೀರಾ. ಇದರಿಂದ ಯಾವ ರೀತಿಯಾದ ತೊಂದರೆಗಳು ಬರ್ಬೋದು? ಮೊದಲನೇ ವಿಷಯ ಏನು ಅಂತಂದ್ರೆ ನಿಮ್ಮನ್ನ ನೀವು ಬ್ಯುಸಿಯಾಗಿ ಇಟ್ಕೋಬೇಕು. ಲೇಡೀಸ್ ಮನೆಯಲ್ಲಿ ಇರ್ತಾರೆ, ಅವ್ರಿಗೆ ಏನು ಕೆಲಸ ಇರೋದಿಲ್ಲ. ಅಂದ್ರೆ ಕೆಲವೊಬ್ರು ಗಂಡಸರು ಕೂಡ ಇರ್ತಾರೆ, ಕೆಲಸ ಇಲ್ಲದೆ ಮನೆಯಲ್ಲಿ ಇರೋಂಥವ್ರು. ಅಂದ್ರೆ ಈ ಒಂದು ರೆಸ್ಟಲ್ಲಿ ಗಂಡಸರು ಹೆಂಗಸರು ಇಬ್ರು ಇದ್ದಾರೆ. ಸೊ ಅವರು ಮನೆಯಲ್ಲಿ ಸುಮ್ಮನೆ ಕೂತಿರ್ತಾರೆ. ಅವರೇನೆ ಈ ಅಮೆಝಾನ್ಗೆ ಹೋಗಿ, ಈ ಫ್ಲಿಪ್ಕಾರ್ಟ್ಗೆ ಹೋಗಿ, ಮಿಂತ್ರಾಗ್ ಹೋಗಿ, ಮೀಶೋಗೆ ಹೋಗಿ, ಸೊ ಈ ಕೆಲಸಗಳನ್ನೆಲ್ಲ ಮಾಡುವಂಥದ್ದು. ಯಾವುದೇ ಒಬ್ಬ ವ್ಯಕ್ತಿ ಅವ್ರನ್ನ ಬ್ಯುಸಿಯಾಗಿ ಇಟ್ಕೋತಾರೆ, ಒಂದು ರೊಟೀನ್ ಕೆಲಸಗಳನ್ನ ಮಾಡ್ತಾ ಇರ್ತಾರೆ. ಅವ್ರಿಗೆ ಇದನ್ನೆಲ್ಲ ಮಾಡೋದಕ್ಕೆ ಟೈಮ್ ಕೂಡ ಇರೋದಿಲ್ಲ. ಒಂದು ಜಮಾನ ಇತ್ತು, ಅವಾಗ ನನಗೆ ಈ ಸ್ಕ್ರೀನ್ ಟೈಮ್ ಅವೆಲ್ಲ ಏನೂ ಇರಲಿಲ್ಲ. ಸೊ ನಿಮ್ಗೆ ಮೊದಲನೇ ಚೆಕ್ ಏನಿರ್ಬೇಕು ಅಂತಂದ್ರೆ, ನೀವು ದಿನದಲ್ಲಿ ಎಷ್ಟು ಗಂಟೆ ಕ್ಲೀನ್ ನೋಡ್ತಾ ಇದ್ದೀರಾ. ಒಂದು ಆ್ಯಪ್ ಇದೆ, ನಾನು ಅದನ್ನ ಯೂಸ್ ಮಾಡ್ತಾ ಇದ್ದೀನಿ. ಸೊ ಅದು ಪ್ರತಿ ಫಲ ನನಗೆ ಹೇಳ್ತಾ ಇರುತ್ತೆ ನಾನು ಎಷ್ಟು ಸ್ಕ್ರೀನ್ ನೋಡಿದ್ದೀನಿ, ಅಂದ್ರೆ ಇವತ್ತು ಎಷ್ಟನ್ನ ನಾನು ಉಪಯೋಗಿಸಿದ್ದೀನಿ, ಹೋದ ವಾರದಲ್ಲಿ ಎಷ್ಟನ್ನ ಕನ್ಸ್ಯೂಮ್ ಮಾಡಿದೆ, ಮತ್ತೆ ನನ್ನ ಆವರೇಜ್ ಕನ್ಸಂಪ್ಷನ್ ಏನಿದೆ. ಮೊದಲನೇದಾಗಿ ಮನೆಯಲ್ಲಿ ನಿಮ್ಮ ಡಿವೈಸ್ ನ ನೀವು ದೂರ ಇಡಿ. ಸೊ ಮೊದಲನೇ ಅಡ್ವೈಸ್, ಫೋನ್ ಅನ್ನ ಆದಷ್ಟು ದೂರ ಇಡಿ. ಈಗ ಈ ಮೆಂಟಲ್ ಡಿಸಿಪ್ಲಿನ್ ಬಗ್ಗೆ ಮಾತಾಡುವಾಗ ಸೊ ಈ ಫೋನ್ ನ ಮ್ಯೂಟ್ ಮಾಡಬೇಕು, ಇನ್ನೊಂದು ರೂಮಲ್ಲೇ ಇಟ್ಬಿಡ್ಬೇಕು. ಈ ಸಂಜೆ ಹೊತ್ತಲ್ಲಿ ಒಂದು 6 ಗಂಟೆ 7 ಗಂಟೆ ಆದ್ಮೇಲೆ ಫೋನ್ನ ಮ್ಯೂಟ್ ಮಾಡಿ ಬೇರೆ ರೂಮಲ್ಲಿ ಇಟ್ಬಿಡ್ಬೇಕು. ಫೋನ್ನ ಆನ್ ಮಾಡಿ ಕೂಡ ಬೇರೆ ರೂಮಲ್ಲಿ ಇಡ್ಬೋದು. ಯಾಕಂತಂದರೆ ಅದು ರಿಂಗ್ ಆದಾಗ ಮಾತ್ರ ನೀವು ಹೋಗಿ ಅದನ್ನು ನೋಡ್ಬೋದು. ಸೊ ಈಗ ಈ ಎಂಟರ್ಟೈನ್ಮೆಂಟ್ ಅಂತ ಏನಿದೆ ಅದು ಟಿ ವಿನಲ್ಲೂ ಸಿಗತ್ತೆ. ಸೊ ನೀವು ಆದಷ್ಟು ಈ ಸ್ಕ್ರೀನಲ್ಲಿ ಇರೋದು ಬೇಡ. ನಿಮ್ಮನ್ನು ಈ ಫಿಕ್ಷನ್ ಮಾಡ್ಕೋತಾ ಇದ್ದೀರಾ. ಇನ್ನೊಂದು ಎರಡನೇ ವಿಷಯ ಏನು ಅಂತಂದ್ರೆ, ನೀವು ನಿಮ್ಮ ಕ್ರೆಡಿಟ್ ಕಾರ್ಡ್ನ ಯೂಸ್ ಮಾಡಬೇಡಿ. ಜನ ಹೇಳಿದ್ದೀನಿ. ಯಾಕೆಂತಂದ್ರೆ ಈಗ ಆನ್ಲೈನಲ್ಲಿ ಪೇಮೆಂಟ್ ಮಾಡಬೇಕು ಅಂತಂದ್ರೆ ನಿಮ್ಮ ಹತ್ರ ಕ್ರೆಡಿಟ್ ಕಾರ್ಡ್ ಇಲ್ಲಾಂದ್ರೆ ಡೆಬಿಟ್ ಕಾರ್ಡ್ ಇರಬೇಕಾಗತ್ತೆ. ಏನಾದ್ರೂ ನಿಮಗೆ ಡೆಬಿಟ್ ಕಾರ್ಡು ಕ್ರೆಡಿಟ್ ಕಾರ್ಡ್ ನಿಮಗೆ ಈಸಿಲಿ ಆಕ್ಸೆಸಬಲ್ ಇಲ್ಲ ಅಂತಂದ್ರೆ, ನೀವೀಗ ಈ ಬೇರೆ ರೂಮಲ್ಲಿ ಇಟ್ಟಿದ್ದೀರಾ ಅಂತಂದ್ರೆ, ಒಂದು ಲಾಕರಲ್ಲಿ ಬೀಗ ಹಾಕಿ ಇಟ್ಟಿದ್ದೀರಾ ಅನ್ಕೊಳ್ಳಿ, ಪರ್ಸ್ ನಿಮಗೆ ಈಸಿಲಿ ಆಕ್ಸೆಸಬಲ್ ಇಲ್ಲ ಅಂತ ಅನ್ಕೊಳ್ಳಿ. ಆವಾಗ ನೀವು ಲಾಕರ್ ತೆಗೆದು ವಾಲೆಟ್ನ ಹುಡುಕಿ, ಸೊ ಅಷ್ಟೊಂದೆಲ್ಲ ರಿಸ್ಕ್ ನೀವೇನು ತಗೊಳ್ಳೋದಿಲ್ಲ. ಸೊ ಇದೊಂದು ಕಂಟ್ರೋಲ್ ಮಾಡ್ಬೋದು. ಮೂರನೇ ಮಾತು ಏನು ಅಂತಂದ್ರೆ, ನಿಮಗೆ ಡಿಸಿಪ್ಲಿನ್ ಇರಬೇಕಾಗುತ್ತೆ. ಟೀಚರ್ ಆಫ್ ಹ್ಯಾಬಿಟ್ಸ್ ಅಂದ್ರೆ ಹ್ಯಾಬಿಟ್ಸ್, ಡಿಸಿಪ್ಲಿನ್, ರೊಟೀನ್ ಆಗ್ತಾ ಇಡಬೇಕಾಗತ್ತೆ. ಸೊ ನೀವು ಶಾಪಿಂಗ್ ಮಾಡೋದನ್ನ ಬ್ರೌಸಿಂಗ್ ಮಾಡ್ತಾನೇ ಇದ್ರೆ ಆಗ ಈ ರೊಟೀನು ಹೋಗ್ಬಿಡತ್ತೆ, ನಿಮ್ಮ ಡಿಸಿಪ್ಲಿನ್ ಕೂಡ ಹೋಗ್ಬಿಡತ್ತೆ. ಸೊ ನಿಮ್ಮ ರೊಟೀನ್ ಟೈಮಲ್ಲಿ ಆನ್ಲೈನಲ್ಲಿ ಶಾಪಿಂಗ್ ಆ್ಯಪ್ನ ಮಾಡಬೇಡಿ. ಆದ್ರೆ ಆನ್ಲೈನ್ ಸರ್ ಇನ್ನೊಂದು ಪ್ರಶ್ನೆಲ್ಲೂ ಬರ್ತಾ ಇದೆ. ಸೇವಿಂಗ್ಸ್ ನ ಆಟೋಮೇಟ್ ಮಾಡ್ತೀರಾ? ಸ್ಪೆಂಡಿಂಗ್ ಏನಿದೆ ಅದನ್ನ ಮುಂಚೆನೆ ಟ್ರ್ಯಾಕ್ ಮಾಡ್ಬೇಕಾ? ಏನ್ ಮಾಡ್ಬೇಕು? ಸ್ಪೆಂಡಿಂಗ್ ನ ಟ್ರ್ಯಾಕ್ ಮಾಡುವಂಥದ್ದು ಮೊದಲನೇ ಕೆಲಸ. ಯಾಕೆಂತಂದ್ರೆ ನೀವು ಯೋಚನೆನೇ ಮಾಡದೆ ಸ್ಪೆಂಡ್ ಮಾಡ್ತೀರಾ ಈ ಒಂದು ದುನಿಯಾದಲ್ಲಿ. ಯಾಕೆಂತಂದ್ರೆ ಫಿಕ್ಷನ್ ಅನ್ನೋದಿಲ್ಲ. ಯಾಕಂದ್ರೆ ಈ ಒಂದು 30 ವರ್ಷಗಳ ಹಿಂದೆ ನೀವೆಲ್ಲೇ ಹೋದ್ರೂ ದುಡ್ಡು ಕೊಟ್ಟೆ ಎಲ್ಲಾನು ತಗೋಬೇಕಾಗಿತ್ತು. ಏನಾದ್ರೂ ಈಗ ಜಪಾನ್ಗೆ ಹೋಗುವಂತ ಒಂದು ಸೌಭಾಗ್ಯ ನಿಮಗೆ ಸಿಕ್ಕಿದ್ರೆ, ಸೊ ಅಲ್ಲಿ ಜಪಾನಲ್ಲಿ ಯಾರು ಕ್ರೆಡಿಟ್ ಕಾರ್ಡ್ನ ಯೂಸ್ ಮಾಡ್ತಾ ಇರ್ಲಿಲ್ಲ. ಯಾಕೆಂತಂದ್ರೆ ಅದು ಕ್ರೆಡಿಟ್ ಕಾರ್ಡ್ ಯೂಸ್ ಮಾಡೋದಿಲ್ಲ. ಯಾಕೆಂತಂದ್ರೆ ಅಲ್ಲಿ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಯಾವುದೇ ರೀತಿಯಲ್ಲಿ ಒಳ್ಳೆ ಇಲ್ಲ. ನೀವು ಅಲೌನ್ಸ್ ತಗೊಂಡ್ ಕೂತ್ಕೊಳ್ಳೋದಕ್ಕೂ ಆಗೋದಿಲ್ಲ. ಯಾಕೆ ಅಂತಂದ್ರೆ ಫ್ರೀಯಾಗಿ ನೀವು ಅಲೌನ್ಸ್ ಅನ್ನೋದು ಸಿಗೋದಿಲ್ಲ. ಯಾಕೆಂತಂದ್ರೆ ಜನರು ಕ್ರೆಡಿಟ್ ಕಾರ್ಡ್ನ ಯೂಸ್ ಮಾಡೋದಿಲ್ಲ. ಈಗ ತುಂಬಾ ಆಶ್ಚರ್ಯ ಆಗ್ಬೋದು, ಜಪಾನಲ್ಲಿ ಬಹಳ ಜನ ಕ್ಯಾಶ್ ಅಲ್ಲೇ ಪೇಮೆಂಟ್ ನ ಮಾಡ್ತಾರೆ. ಎಲ್ಲಾ ಕಡೆಗಳನ್ನು ಕ್ಯಾಶ್ ಅನ್ನೇ ಅವರು ವಹಿವಾಟು ಮಾಡ್ತಾರೆ. ಸ್ಪೆಂಡಿಂಗ್ ನ ಈಗ ಟ್ರ್ಯಾಕ್ ಮಾಡ್ಬೇಕು ಅಂತ ಅನ್ಕೊಂಡಾಗ, ಈಗ ನಾನ್ ನೋಡ್ದಂಗೆ ತುಂಬಾ ಜನ 2 ವಾರಗಳವರೆಗೂ ಕೂಡ ಅವರು ಟ್ರ್ಯಾಕಿಂಗ್ ಅನ್ನೋದನ್ನ ಮಾಡೋದೇ ಇಲ್ಲ. ಎಲ್ಲ ಆಮೇಲೆ ಸಡನ್ ಆಗಿ ನೋಡಿ ಇದ್ ಮಾಡ್ಕೊಂತಾರೆ. ಇದು ಹೇಗೆ ಮಾಡೋದು ಸರ್? ಈಗ ಎಕ್ಸರ್ಸೈಸ್ ಮಾಡೋದಕ್ಕೆ ಟೈಮ್ ಇಡ್ತೀರಾ, ಸೀರಿಯಲ್ ನೋಡೋದಕ್ಕೆ ಒಂದು ಟೈಮ್ ಅಂತ ಇಟ್ಕೋತೀರಾ. ಅದೇ ರೀತಿ ನೀವು ಪ್ರತಿ ತಿಂಗಳು ಪ್ರತಿ ವಾರ ಒಂದು ಸಮಯನ ನೀವು ಅದಕ್ಕೋಸ್ಕರ ನಿಗದಿಪಡಿಸ್ಬೇಕು. ಸೊ ಈ ಸಮಯದಲ್ಲಿ ನಾನು ಬಜೆಟಿಂಗ್ ಪ್ಲಾನ್ ಮಾಡ್ತೀನಿ, ನಾನು ನನ್ನ ಒಂದು ಎಕ್ಸ್ಪೆನ್ಸಸ್ನ ಟ್ರ್ಯಾಕ್ ಮಾಡ್ತೀನಿ.
ನೀವು ಇದಕ್ಕೆ ಒಂದು ರಿವಾರ್ಡ್ ಕೂಡ ಕೊಡ್ಬೋದಲ್ವಾ? ಈಗ ನಿಮ್ಗೆ ಕೋಕಾ ಕೋಲಾ ಇಷ್ಟ ಅಂತ ಅನ್ಕೊಳ್ಳಿ, ಐಸ್ ಕ್ರೀಮ್ ಇಷ್ಟ ಅಂತ ಅನ್ಕೊಳ್ಳಿ, ಯಾವುದೇ ಇರ್ಲಿ, ಒಂದು ವಾರದಲ್ಲಿ ಒಂದು ತಿಂಗಳಲ್ಲಿ ಈ ಸಮಯದಲ್ಲಿ ನಾನು ಈ ಒಂದು ಕೆಲಸನ ಮಾಡಿದ್ರೆ ನನಗೆ ನಾನು ಒಂದು ರಿವಾರ್ಡ್ ನ ಕೊಟ್ಕೋತೀನಿ. ನಾನು ಐಸ್ ಕ್ರೀಮ್ ತಿಂತೀನಿ, ನಾನು ಹೊರಗಡೆ ಹೋಗ್ತೀನಿ, ಒಂದು ಪಿಕ್ಚರ್ಗೆ ಹೋಗ್ತೀನಿ, ನಾನು ಒಂದ್ ಸ್ವಲ್ಪ ಹೊತ್ತು ನಮ್ಮ ಫ್ರೆಂಡ್ಸ್ ಜೊತೆ ಟೈಮ್ ಕಲಿತೀನಿ. ಸೊ ಈ ರೀತಿ ಯಾವುದೇ ಒಂದು ರಿವಾರ್ಡ್ ನಿಮ್ಗೆ ಏನು ಬೇಕಾಗುತ್ತೋ ಅದಕ್ಕೋಸ್ಕರ ನಿಮ್ಮ ಮೈಂಡ್ ಕ್ರಿಯರಿಂಗ್ಸ್ ನ ಶುರು ಮಾಡುತ್ತೆ. ನೀವು ಈ ಒಂದು ರೊಟೀನ್ ಅಲ್ಲಿ ಹೊರಟಾಗ ಪ್ರತಿ ವಾರ ಮಾಡ್ಲಿ ಅಂದ್ರೆ ನನ್ಗೆ ರಿವಾರ್ಡ್ ಸಿಗುತ್ತೆ ಅನ್ನೋದು ನಿಮ್ಗೆ ಗೊತ್ತಾಗ್ಬೇಕು. ಹೌದು ಸರ್. ಮತ್ತೆ ಇನ್ನೊಂದೇನು ಅಂತಂದ್ರೆ ನಾವು ಈ ಫ್ಯಾಮಿಲಿ ಮೀಟಿಂಗ್ಸ್ ಬಗ್ಗೆ ಮಾತಾಡ್ತೀವಿ. ಇದು ತುಂಬಾ ಮುಖ್ಯ ಇದೆ ಈ ಒಂದು ದೈನಂದಿನ ಜೀವನದಲ್ಲಿ. ಮತ್ತೆ ಈ ಒಂದು ಫ್ಯಾಮಿಲಿ ಬಜೆಟ್ ನ ಹೇಗೆ ಮಾಡುವಂತದ್ದು ಅಥವಾ ಇದು ರೆಗ್ಯುಲರ್ ರಿಚುವಲ್ ಅಂತಾನೆ ಹೇಳ್ಬೋದು. ತಿಂಗಳಿಗೆ ಒಂದ್ಸಲಿನೋ ಈ ದೇವಸ್ಥಾನಗಳಿಗೆ ಹೋಗೋದು ಈ ತರ ಎಲ್ಲ ಇರುತ್ತೆ. ಇದನ್ನೆಲ್ಲ ಯಾವ ರೀತಿ ಬಜೆಟ್ ಮಾಡುವಂತದ್ದು? ನೋಡಿ, ಫ್ಯಾಮಿಲಿ ಮೀಟಿಂಗ್ ಅಂತ ಅನ್ನೋದು ತುಂಬಾನೇ ಇಂಪಾರ್ಟೆಂಟ್. ಅಣ್ಣ ತಂಗಿ ಆಗಿರ್ಬೋದು ಅಥವಾ ನಿಮ್ಮ ತಂದೆ ತಾಯಿ ಆಗಿರ್ಬೋದು, ನೀವೆಲ್ಲ ಒಂದು ಸೇರುವಂತದ್ದು ತುಂಬಾ ಇಂಪಾರ್ಟೆಂಟ್. ಆದ್ರೆ ಸೇರಿದಾಗೆಲ್ಲ ನೀವು ಹೊರಗಡೆ ಹೋಟೆಲ್ಗೆ ಹೋಗ್ಬೇಕು, ಅಲ್ಲೋಗಿ ಖರ್ಚು ಮಾಡ್ಬೇಕು, ಆತರ ಏನಿಲ್ವಲ್ಲ. ಈಗ ನೀವೆಲ್ಲ ಒಂದು ಫ್ಯಾಮಿಲಿ ಸೇರಿದಾಗ ಏನೀಗ ನೀವು ಬಜೆಟ್ ಕಾನ್ಸ್ಟೆಂಟ್ ಇದೆ ಅಂತಂದ್ರೆ, ಸೊ ಪ್ರತಿಯೊಂದು ಮನೆಯವರು ಒಂದೊಂದು ಡಿಶ್ನ ಮಾಡ್ಕೊಂಡು ತಗೊಂಡ್ ಬರ್ಬೋದು. ಈಗ ನೀವೆಲ್ಲರೂ ಒಂದೊಂದು ಇದು ಮಾಡ್ಕೊಂಡು ಬಂದಾಗ, ನೀವೆಲ್ಲರೂ ಒಂದು ಮನೆಯಲ್ಲಿ ಎಲ್ಲರೂ ಸೇರ್ತೀರಾ ಅಂದಾಗ ಹೊರಗಡೆ ಹೋಗುವಂತ ಅವಶ್ಯಕತೆ ಆದ್ರೂ ಏನಿರುತ್ತೆ? ಪ್ರಾಬ್ಲಮ್ ಏನು ಅಂತಂದ್ರೆ, ನೀವು ಹೊರಗಡೆ ಹೋಗ್ಬೇಕು ಅಂತ ಅನ್ಕೋತೀರಾ. ಏನಾದ್ರೂ ನೀವು ನಿಮ್ಮ ತಾಯಿಯ ಮನೆಯಲ್ಲಿ ಬಂದ್ರಿ ಅನ್ಕೊಳ್ಳಿ, ನೀವು ನಿಮ್ಮ ಅಕ್ಕನ ಮನೆಗೆ ಹೋದ್ರು, ಬಾವನ ಮನೆಗೆ ಹೋದ್ರು, ಸೊ ಎಲ್ಲರೂ ಅಲ್ಲೇ ಸೇರಿದಾಗ ನಿಮ್ಮ ಖರ್ಚು ಅನ್ನೋದು ಕಡಿಮೆ ಆಗ್ಬಿಡುತ್ತೆ. ಅಂಡ್ ಕುಕಿಂಗ್ ಕೂಡ ನಿಮ್ಗೆ ಒಂದು ಕಡಿಮೆನೇ ಇದಾಗುತ್ತೆ. ಯಾಕೆ ಅಂತಂದ್ರೆ ಒಬ್ಬೊಬ್ಬ ಮನೆಯವರು ಒಂದೊಂದು ಡಿಶ್ ಮಾಡ್ಕೊಂಡು ತಂದಾಗ, ಸೊ ನೀವು ಒಂದು ಮಾಡಿರ್ತೀರ, ಸೊ ಅದೆಲ್ಲ ಬ್ಯಾಲೆನ್ಸ್ ಆಗ್ಬಿಡುತ್ತೆ. 5 ಸ್ಟಾರ್ ಹೋಟೆಲ್ಗೆ ಹೋಗಿ ಒಂದು ವೀಕ್ ಅಲ್ಲಿ ಸ್ಪೆಂಡ್ ಮಾಡ್ಬೇಕು ಅಂತ ಅನ್ಕೊಳ್ಳುವಂಥದ್ದು, ಅಥವಾ ಈ ವೀಕೆಂಡ್ ಅಲ್ಲಿ ನಾನು ಇನ್ನೊಂದು ಬೇರೆ ಕಡೆ ಹೋಗ್ತೀವಿ, ಸೊ ಇದೆಲ್ಲ ನಿಮ್ಮ ಹಾಲಿಡೇ ಎಕ್ಸ್ಪೆನ್ಸ್ ಅಲ್ಲಿ ಇರ್ಬೇಕಾಗತ್ತೆ. ಇದನ್ನೆಲ್ಲ ನೀವು ವರ್ಷದ ಮೊದಲನೇದಲ್ಲೇ ಅಂದ್ರೆ ಜಾನ್ವರಿನಲ್ಲೇ ನೀವು ಡಿಸೈಡ್ ಮಾಡ್ಬೇಕಾಗತ್ತೆ. ಈ ಹಾಲಿಡೇಸ್ ಅಲ್ಲಿ ಹೋಗ್ಬೇಕಾಗುತ್ತೆ, ಅಥವಾ ಕ್ವಾರ್ಟರ್ಲಿ ಹೋಗೋದಾ, ಹಾಫ್ ಇಯರ್ಲಿ ಕ್ವಾರ್ಟರ್ಲಿ ವೆಕೇಶನ್ ಅಂದ್ರೆ ಈ ದಿವಾಲಿ ವೆಕೇಶನ್ ಇರ್ಬೋದು, ಅಥವಾ ಕ್ರಿಸ್ಮಸ್ ವೆಕೇಶನ್ ಇರ್ಬೋದು, ಅಥವಾ ಸಮ್ಮರ್ ವೆಕೇಶನ್ಗೋಸ್ಕರ ಹೊರಗಡೆ ಹೋಗೋದಾ. ಈಗ ದೀಪಾವಳಿ ಸಮಯದಲ್ಲಿ ಎಷ್ಟು ಖರ್ಚು ಮಾಡಬೇಕು, ಇದೆಲ್ಲಾನು ಪ್ಲಾನಿಂಗ್. ನೀವು ಇದನ್ನ ಮಾಡಲೇಬೇಕು. ಸರ್, ನಾವೀಗ ಓವರ್ ಎಕ್ಸ್ಪೆನ್ಸ್ ಮಾಡಿದ್ವಿ ಅಂತ ಅಂದಾಗ ನಮ್ಮಲ್ಲೇ ಒಂದು ಗಿಲ್ಟಿ ಫೀಲಿಂಗ್ ಬಂದ್ಬಿಡುತ್ತೆ. ತುಂಬಾ ಜಾಸ್ತಿ ಖರ್ಚು ಮಾಡ್ಬಿಟ್ಟೆ. ನಾವೀಗ ಫೋನ್ ನೋಡಿದಾಗ, ಅಯ್ಯೋ ದೇವ್ರೆ, ನಾನು ಎಷ್ಟೊಂದು ಓವರ್ ಸ್ಪೆಂಡಿಂಗ್ ಮಾಡ್ಬಿಟ್ಟೆ. ಇದನ್ನೆಲ್ಲ ಹೇಗೆ ಹ್ಯಾಂಡಲ್ ಮಾಡೋದು ಸರ್? ಮೊದಲನೇದಾಗಿ ಈಗ ಏನ್ ಹಾಕಿದ್ಯೋ ಅದಾಗಿದೆ. ಈಗ ಗಿಲ್ಟ್ ಬರುತ್ತೆ ಅಂತಂದ್ರೆ ಅದರಿಂದ ಏನು ಪ್ರಯೋಜನ ಇಲ್ಲ. ಏನ್ ಆಗ್ಬೇಕಾಗಿತ್ತು ಅದು ಹಾಕ್ರಿಗ. ನೀವೇನು ಖರ್ಚು ಮಾಡಿದೀರಾ, ಮಾಡ್ಬಿಟ್ಟಿದ್ದೀರಾ, ಈಗ ನಿಮ್ಮನ್ನ ಕ್ಷಮಿಸ್ಬೇಕಾಗುತ್ತೆ. ಹೇಳ್ಬೇಕು, ಆಗೋಗಿದೆ, ಸಾರಿ. ಸೊ ಅದು ನಮ್ಮ ಪಾರ್ಟ್ನರ್ ಆಗಿರ್ಬೋದು, ಅಥವಾ ಯಾರೇ ಆಗಿರ್ಬೋದು, ಅಥಾರಿಟಿ ಫಿಗರ್ ಯಾರೇ ಇರ್ಬೋದು, ಅವ್ರಿಗೆ ಹೇಳ್ಬೇಕು, ನಾನು ತಪ್ಪು ಮಾಡಿದ್ದೀನಿ. ಪ್ರಾಬ್ಲಮ್ ಯಾವಾಗ ಬರುತ್ತೆ ಅಂತಂದ್ರೆ, ನೀವು ಮಾಡಿರೋ ತಪ್ಪನ್ನ ಮುಚ್ಚಿಡೋದಕ್ಕೆ ಪ್ರಯತ್ನ ಪಟ್ಟಾಗ. ಈಗ ತುಂಬಾ ಖರ್ಚು ಮಾಡ್ಬಿಟ್ಟೆ, ನಾನು ಹೆಂಡತಿಗೆ ಹೇಳೋದಿಲ್ಲ ನಾನು ಇಷ್ಟು ಖರ್ಚು ಮಾಡಿರೋದನ್ನ. ಇದು ಮೊದಲನೇ ಪ್ರಾಬ್ಲಮ್. ಎರಡನೇದಾಗಿ, ನಿಮ್ಮನ್ನ ನೀವು ಸೆಲ್ಫ್ ಲವ್ ಅನ್ನೋದು ಮಾಡ್ಬೇಕಾಗತ್ತೆ. ಸರಿ, ಆಗೋಗಿದೆ, ನೆಕ್ಸ್ಟ್ ಈಗ ಮುಂದೆ ನಾನು ಏನ್ ಸ್ಟೆಪ್ ತಗೋಬೇಕು? ಈ ಆಕ್ಸೆಸ್ ಟು ಮನಿನ ಕಟ್ ಮಾಡ್ಬೇಕಾಗುತ್ತೆ. ಮೊದಲನೇದಾಗಿ, ಏನಾದ್ರೂ ಬ್ಯಾಂಕ್ ಅಕೌಂಟ್ ಆಕ್ಸೆಸ್ ಇಲ್ಲ ಅಂತ ಇಟ್ಕೊಳ್ಳಿ. ಈಗ ನಾನು ಸ್ಪೆಂಡ್ ಮಾಡ್ತೀನಿ ಜಾಸ್ತಿ, ಅಂಡ್ ಈ ಬ್ಯಾಂಕ್ ಆಕ್ಸೆಸ್ ಎಲ್ಲಾನು ನನ್ನ ವೈಫ್ ಹತ್ರ ಇದೆ. ನನ್ನ ಹೆಂಡತಿಗೆ ಹೇಳ್ದೆ ನಾನು ಕಾರ್ಡ್ನ ಉಜ್ಜೋದಕ್ಕೂ ಆಗಲ್ಲ, ಯಾವುದೇ ರೀತಿ ಏನು ಆಪರೇಟ್ ಮಾಡೋಕ್ಕೂ ಆಗಲ್ಲ. ಸೊ ಒಂದು ಸಿಸ್ಟಮ್. ಈಗ ಒಂದು ಗಂಡ ಹೆಂಡತಿ ಇದ್ರು, ಅವ್ರು ಹೆಂಗೆ ಅಂತಂದ್ರೆ, ಈಗ ಹಸ್ಬೆಂಡ್ ಏನಾದ್ರು ಖರ್ಚು ಮಾಡ್ತಾನೆ ಅಂತಂದ್ರೆ ಹೆಂಡತಿಗ ನೋಟಿಫಿಕೇಶನ್ ಹೋಗುತ್ತೆ. ಅದೇನೆ ಈಗ ವೈಫ್ ಏನಾದ್ರು ಸ್ಪೆಂಡ್ ಮಾಡಿದ್ರೆ ನೋಟಿಫಿಕೇಶನ್ ಗಂಡಂಗ್ ಬರುತ್ತೆ. ನಿಮ್ಮಿಬ್ರಲ್ಲೇ ಒಂದು ಅಂಡರ್ಸ್ಟ್ಯಾಂಡಿಂಗ್ ಇರುತ್ತಲ್ವಾ, ಎಷ್ಟು ಖರ್ಚಾಗ್ತಾ ಇದೆ ಗೊತ್ತಾಗ್ತಾ ಇರುತ್ತೆ. ಈಗ ನಾನೊಂದು 1000 ರೂಪಾಯಿ ಖರ್ಚು ಮಾಡಿದೆ, ನನ್ನ ಹೆಂಡತಿಗೆ ಮೆಸೇಜ್ ಹೋಯ್ತು. ಸರಿ, ಮನೆಗೆ ಹೋದಾಗ ಇಮಿಡಿಯೇಟ್ ಆಗಿ ಅವ್ರು ಕೇಳ್ತಾರೆ, ಎಲ್ಲೋಯ್ತು 1000 ರೂಪಾಯಿ. ಸೊ ನಿಮಗೆ ನೀವೇ ಒಂದು ಅಂಕುಶನ ಹಾಕೋಬೇಕಾಗತ್ತೆ. ಸೊ ಮೊದಲನೇದಾಗಿ ಆಕ್ಸೆಸ್ ಟು ಮನಿನ ಕಟ್ ಮಾಡಬೇಕಾಗತ್ತೆ. ಇದೇ ನೀವು ಆಕ್ಸೆಸ್ ಟು ಮನಿನ ಕಟ್ ಮಾಡಿಲ್ಲ ಅಂತಂದ್ರೆ, ಡೆಬಿಟ್ ಕಾರ್ಡ್ ಯೂಸ್ ಮಾಡ್ತೀರಾ, ಕ್ರೆಡಿಟ್ ಕಾರ್ಡ್ ಯೂಸ್ ಮಾಡ್ತೀರಾ, ಎಲ್ಲ ವೆಪನ್ಸ್ ಆಫ್ ಮಾಸ್ ಸಿಸ್ಟಮ್ ನೀವು ಫೋನಲ್ಲೇ ಇಟ್ಕೊಂಡಿರ್ತೀರಾ. ನಿಮ್ಗೆ ಈ ಟೆಂಪ್ಟೇಷನ್ ಇಂದ ದೂರ ಆಗೋದಕ್ಕೆ ಯಾವುದೇ ರೀತಿ ಚಾನ್ಸಸ್ ಇರೋದಿಲ್ಲ. ನೀವು ಏನ್ ಮಾಡ್ಬೇಕು ಅಂತಂದ್ರೆ, ಈ ದುಡ್ಡು ಮತ್ತೆ ನಿಮ್ಮ ಮಧ್ಯೆ ಎಷ್ಟು ಡಿಸ್ಟೆನ್ಸ್ ನ ಇಡೋದಕ್ಕಾಗುತ್ತೆ ಅಷ್ಟು ಡಿಸ್ಟೆನ್ಸ್ ನ ಇಡೀ. ಮೊದಲನೇದಾಗಿ ಖಂಡಿತ ಸರ್, ತುಂಬಾ ಮಹತ್ವಪೂರ್ಣವಾದಂತಹ ವಿಷಯನ ಇವತ್ತು ನೀವು ಹೇಳಿದ್ದೀರಾ. ಅಲ್ಲಿ ಒಂದು ಆನ್ಲೈನ್ ಕ್ರೇವಿಂಗ್ಸ್ ನ ಹೇಗೆ ನಾವು ಕಂಟ್ರೋಲ್ ಮಾಡುವಂತದ್ದು, ಆನ್ಲೈನ್ ಅಲ್ಲಿ ಪರ್ಚೇಸ್ ಮಾಡೋಣ ಅಂತ ಮನ್ಸಿಗೆ ಬಂದಾಗ ಅದರಿಂದ ಹೇಗೆ ದೂರ ಇರೋದು ಅನ್ನೋದ್ರ ಬಗ್ಗೆ ಎಲ್ಲಾ ಟಿಪ್ಸ್ ನ ಇವತ್ತು ಆನಂದ್ ಸರ್ ಅವರು ಕೊಟ್ಟಿದ್ದಾರೆ. ಧನ್ಯವಾದಗಳು ಆನಂದ್ ಸರ್. ಥ್ಯಾಂಕ್ ಯು ಸೋ ಮಚ್ ಫಾರ್ ಜಾಯ್ನಿಂಗ್. ಥ್ಯಾಂಕ್ ಯು.
ನಿಮಗೆ ಏನಾದರೂ ಸಂದೇಹ ಇದ್ದು ನನ್ನನ್ನು ಕಾಂಟ್ಯಾಕ್ಟ್ ಮಾಡಬೇಕು ಅಂತ ಅನ್ಕೊಂಡ್ರಿ ಅಂದ್ರೆ ಸ್ಕ್ರೀನ್ ಮೇಲೆ ಬರ್ತಾ ಇರುವಂತಹ ಮೇಲ್ ಐಡಿಗೆ ಮೆಸೇಜ್ ಮಾಡಿ, ನಮ್ಮ ಟೀಮ್ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ತಾರೆ.